think it is easier for ಗಂಡು ಮಕ್ಕಳಿಗೆ ಟು ಟೇಕ್ ಸರ್ಟನ್ ರಿಸ್ಕ್ಸ್ ಆ್ಯಂಡ್ ಸ್ಪೆಷಲಿ ಟಾಕಿಂಗ್ ಅಬೌಟ್ ಬಿಗ್ ಬಾಸ್ ಸಿನ್ಸ್ ನಾನು ಒಳಗೆ ಹೋಗಿದ್ರಿಂದಾಗಿ ಹೆಣ್ಮಕ್ಳು ಒಳಗೆ ಹೋಗೋಕು ಗಂಡು ಮಕ್ಕಳು ಒಳಗೆ ಹೋಗೋಕು ಯಾರಿಗೆ ನಿಮ್ಮ ಅಭಿಪ್ರಾಯದಲ್ಲಿ ಇಟ್ಸ್ ಟಫರ್ ಅಂತ ಅನ್ಸುತ್ತೆ? ನನಗೆ ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಒಂದಷ್ಟು ವಿಷಯಗಳು ಬಂತು, ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಡಿಫ್ರೆನ್ಸ್ದು. ನಾವು ಚಿಕ್ಕ ವಯಸ್ಸಿಂದ ಆ ಡಿಫ್ರೆನ್ಸ್ ಇಟ್ಕೊಂಡು ಬೆಳೆದಿಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಐ ಬೀನ್ ಥಾಟ್ ಆಲ್ ಆರ್ ಈಕ್ವಲ್. ಅಂದರೆ ಹೆಣ್ಮಕ್ಳು ಒಂದು ಅಂದರೆ ವೀಕರ್ ಸೆಕ್ಸ್ ಅನ್ನೋದು ಯಾವತ್ತೂ ನನ್ನ ತಲೆಗೆ ಬಂದಿಲ್ಲ. ಗ್ಲಾಡ್ ಯು ಥಿಂಕ್ ದಟ್ ವೇ ಬಿಕಾಸ್ ಕೆಲವು ಜಜ್ಮೆಂಟ್ಸ್ಗಳು ಹೆಣ್ಮಕ್ಳಿಗೆ ಜಾಸ್ತಿ. ಮೇ ಬಿ ಆ ಪರ್ಸ್ಪೆಕ್ಟಿವ್ ಈಗ ಹ್ಯಾವ್ ಯು ಸೀನ್ ಕಮೆಂಟ್ಸ್ ಆನ್ ಸೋಷಿಯಲ್ ಮೀಡಿಯಾ? ಅಂದರೆ ಹೌ ದೇ ಗೆಟ್ ಟಾರ್ಗೆಟೆಡ್. ಯಾ ಸಿ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಇಸ್ ಅ ಶೋ. ಓಕೆ, ನಿಮ್ಮ ವ್ಯಕ್ತಿತ್ವ ಏನು ಕಾಣಿಸುತ್ತೆ ಅಲ್ಲಿ, ನೀವು ಏನಿದ್ದೀರಾ ಅಲ್ಲಿ ಅದನ್ನು ತೋರಿಸ್ಕೊಂಡ್ರೆ ಆ ವರ್ಷಕ್ಕೆ ಲೈಫ್ ಲಾಂಗ್ ಹಂಗೆ ಇರ್ತಾರೆ, ಲೈಫ್ ಲಾಂಗ್ ಹಂಗೆ ಇರ್ತಾರೆ ಅಂತಲ್ಲ. ಅಲ್ಲಿರೋ ಸಿಚುವೇಶನ್ಗಳು ನಿಮ್ಮನ್ನು ಆ ರೀತಿ ಮಾಡಿಸುತ್ತೆ. ನೀವು ಹೊರಗಡೆ ಬಂದ ಮೇಲೆ ಅದೇ ರೀತಿ ಇರ್ತೀನಿ ಅಂದರೆ ಅದಕ್ಕೆ ಸಿಚುವೇಶನ್ ಇರೋದಿಲ್ಲ. ಕರೆಕ್ಟ್. ಸೊ ಒಳಗಡೆ ಇದ್ದಾಗ ನಿಮ್ಗೆ ಆ ಟೆನ್ಷನ್ಗಳು, ವೆನ್ ಯು ಗೆಟ್ ಕಾರ್ನರ್ಡ್ ಆರ್ ಇಡೀ ಮನೆ ನಿಮ್ಮ ಮೇಲೆ ಬಿದ್ದಾಗ ನೀವು ಎಕ್ಸ್ಪ್ಲೋರ್ಡ್ ಆಗೋದೇ ಬೇರೆ ರೀತಿ ಇರುತ್ತೆ. ಹೊರಗಡೆ ಬಂದಾಗ ನಿಮಗೆ ಆ ಥರ ಆಪರ್ಚುನಿಟಿಗಳು ಸಿಗೋದಿಲ್ಲ. ನಿನಗೆ ಇಷ್ಟೊಂದು ಅಗ್ರೆಷನಾ ಅಂತ ಅನ್ನೋರು ನನಗೆ ಸಿಗ್ದವರೆಲ್ಲ. ಅದನ್ನು ತೋರಿಸೋದಕ್ಕೆ ಯಾರೂ ಆಪರ್ಚುನಿಟಿ ಕೊಟ್ಟಿರಲಿಲ್ಲ ಹೊರಗಡೆ. ಸೊ ಒಳಗಡೆ ಆ ಅಗ್ರೆಷನ್ ಬರೋದಕ್ಕೂ ಕಾರಣ ಇತ್ತು, ಅದನ್ನು ಕೆದಕ್ದವರು ಇದ್ದರು, ಆ ಅಗ್ರೆಷನ್ ಹೊರಗಡೆ ಬಂತು. ಹಾಗನ್ಬಿಟ್ಟು ನಾನು ರೋಡ್ನಲ್ಲೆಲ್ಲ ಕಿರ್ಚಾಡ್ಕೊಂಡು ಓಡಾಡಿದ್ರೆ ಕಲ್ಲು ಹೊಡಿತಾರೆ ಜನರು. ಯು ನೋ ಹೌ ಟು ಬಿ ಎಕ್ಸಾಕ್ಟ್ಲಿ ವಾಟ್ ಅಂತಲ್ವಾ? ಹೌದು. ಎಲ್ಲಿ ಯಾವ ರೀತಿ, ವಾಟ್ ಇಸ್ ದ ರಿಕ್ವೈರ್ಮೆಂಟ್, ಯು ಹ್ಯಾವ್ ಟು ಬಿ ಲೈಕ್ ದ್ಯಾಟ್. ಸೊ ದಟ್ ಈಸ್ ದ ಹೋಲ್ ಥಾಟ್. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅನ್ನೋದು, ಲೈಕ್ ಐ ವಾಸ್ ಟೆಲಿಂಗ್, ಇಶಾನಿ ಅಷ್ಟು ಟ್ರೋಲ್ ಆಗ್ತಾಳೆ, ಹೂಸ್ ಫ್ರಮ್ ಮೈ ಸೀಸನ್. ಕನ್ನಡ ಬರೋದಿಲ್ಲ ಅವಳಿಗೆ, ಕಲಿತಾ ಇದ್ದಾಳೆ. ಯಾವುದೋ ಒಂದು ಸ್ಟೇಟಸ್ನಲ್ಲಿ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಏನೋ ಒಂದು ಬೇರೆ ಹಾಕ್ಬಿಟ್ಟಿದ್ಲು. ಅದಕ್ಕೊಂದು ಅಷ್ಟು ಟ್ರೋಲ್ ಆದ್ಲು. ಹೇಗೆ ಅಂತಂದರೆ, ಕರೆಕ್ಟ್ ಮಾಡಬೇಕು. ಇಫ್ ದೇ ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್, ಕರೆಕ್ಟ್ ದೆಮ್. ಬಟ್ ನೆಗೆಟಿವ್ ಮಾಡೋದು, ಇಟ್ ಲೀವ್ಸ್ ಅ ಡಾರ್ಕ್ ಸ್ಪಾಟ್ ಆನ್ ದೆಮ್ ಇನ್ ದೇರ್ ಲೈಫ್. ಹೆಂಗೆ ಹ್ಯಾಂಡಲ್ ಮಾಡ್ತಾರೋ? ಎಕ್ಸಾಕ್ಟ್ಲಿ. ಮೆಂಟಲಿ ಸ್ಟ್ರಾಂಗ್ ಇರೋರು ಹ್ಯಾಂಡಲ್ ಮಾಡ್ತಾರೆ. ಮೆಂಟಲಿ ವೀಕ್ ಇರೋರು, ಇಫ್ ಸಮಥಿಂಗ್ ಗೋಸ್ ರಾಂಗ್, ಯಾರು ಸ್ಟ್ರಾಂಗು ಯಾರು ರಾಂಗು ಗೊತ್ತಾಗೋದೇ ಇಲ್ವಲ್ಲ. ಸೀರಿಯಸ್ಲಿ ಗೊತ್ತಾಗೋದಿಲ್ಲ. ಐ ಆಮ್ 43 ನಾವು. ನಾವು ಈ ಸ್ಕೂಲು ಕಾಲೇಜ್ಗಳಲ್ಲಿದ್ದಾಗ ಡಿಪ್ರೆಷನ್ ಅನ್ನೋ ಪದ ನಮಗೆ ಗೊತ್ತಿರಲಿಲ್ಲ. ವಿ ನೆವರ್ ನ್ಯೂ ವಾಟ್ ಇಸ್ ಡಿಪ್ರೆಷನ್. ಬಟ್ ಈಗ ಡಿಪ್ರೆಷನ್ ಅನ್ನೋದೇ ಒಂದು ಕಾಯಿಲೆ. ಐ ಆಮ್ ಸಾರಿ, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದ್ಯಾಟ್. ಡಿಪ್ರೆಷನ್ ಅನ್ನೋದೇ ಒಂದು ಸಪ್ರೇಟ್ ಇದು ಆಗ್ಬಿಟ್ಟಿದೆ. ಅದಕ್ಕೆ ಅಂತಲೇ ಕೌನ್ಸಿಲರ್ಸ್ ಇದ್ದಾರೆ, ಆ್ಯಂಡ್ ದೇ ನೀಡ್ ಹೆಲ್ಪ್. ಈ ಜನ್ರೇಷನ್ ದೇ ಆರ್ ಗೆಟಿಂಗ್ ಇನ್ ಟು ಡಿಪ್ರೆಷನ್ ವೆರಿ ಸೂನ್. ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ಅದರ್ ಪೀಪಲ್ಸ್ ಪ್ರೆಷರ್ ಆನ್ ದೆಮ್. ಆ್ಯಂಡ್ ದೇ ಟೇಕ್ ಇಟ್. ಡಿಪ್ರೆಷನ್ ತಪ್ಪು ಅಂತ ಹೇಳ್ತಿಲ್ಲ. ಆ ಪ್ರೆಷರ್ ಏನು ಹಾಕ್ತಾರೋ ಜನರು ಅವ್ರ ಮೇಲೆ, ಅದರಿಂದನೇ ಅವರು ಡಿಪ್ರೆಷನ್ಗೆ ಹೋಗೋದು. ಅದೇ ಅವ್ರು ತಗೊಳ್ಳೋ ರೀತಿನಲ್ಲೆಲ್ಲ ಇದೆ. ಎಕ್ಸಾಕ್ಟ್ಲಿ. ಈಗ ಪಕ್ಕದಲ್ಲಿರೋರನ್ನ ನೋಡಿ ಅವ್ರು ಚೆನ್ನಾಗಿದೆ ಬಿಡ್ರಿ ಅಂತ ಖುಷಿ ಪಡೋದು ಒಂದಿದೆ, ಅವ್ರನ್ನ ನೋಡಿದ ತಕ್ಷಣ ನಾನು ಯಾಕೆ ಹಂಗಾಗಿಲ್ವಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದು ಒಂದು. ಎಕ್ಸಾಕ್ಟ್ಲಿ. ಅಗೇನ್ ಇಟ್ಸ್ ಆಲ್ ಹಿಯರ್. ನಿಮ್ಮ ತಲೆ ಎಷ್ಟು ತಾಕತ್ತು ಹಿಡಿಯತ್ತೆ ಅನ್ನೋದೇ ಇರೋದು. ವೀಕ್ ಆಗಿದ್ರೆ ಯು ಫಾಲ್ ಇನ್ ಟು ದಟ್ ಟ್ರ್ಯಾಪ್. ಬಟ್ ಈಗಿನ ಜನ್ರೇಷನಲ್ಲಿ ಐ ಡೋಂಟ್ ಸಿ ದಟ್ ಡಿಫ್ರೆನ್ಸ್ ಎಟ್ ಆಲ್. ಹೆಣ್ಮಕ್ಳು ವೀಕು, ಗಂಡು ಮಕ್ಕಳು ಸ್ಟ್ರಾಂಗು. ಸ್ವಿಗ್ಗಿ ಮಾಡ್ತಾರೆ ಹೆಣ್ಮಕ್ಳು, ಅಮೆಝಾನಲ್ಲಿದ್ದಾರೆ. ನಮ್ಮನೆಗೆ ರಾತ್ರಿ 12 ಗಂಟೆ 1 ಗಂಟೆಗೆ ಬಂದು ಎಷ್ಟೋ ಹೆಣ್ಮಕ್ಳು ಡೆಲಿವರ್ ಮಾಡಿರೋದಿದೆ. ಹೌ ಡು ಯು ಕಾಲ್ ದೆಮ್ ವೀಕ್? ಯು ಕ್ಯಾಂಟ್ ಕಾಲ್ ದೆಮ್ ವೀಕ್. ಆಟೋ ಓಡಿಸ್ತಾರೆ, ಕಂಡಕ್ಟರ್ಗಳಿದ್ದಾರೆ. ಗಂಡು ಮಕ್ಳು ಏನೇನು ಕೆಲಸ ಮಾಡ್ತಾರೋ ಪ್ರತಿಯೊಂದು ಕೆಲಸ ಹೆಣ್ಮಕ್ಳು ಮಾಡ್ತಾರೆ. ಯಾವುದ್ರಲ್ಲಿ ವೀಕ್ ಅಂತ ಹೇಳ್ತೀರಾ? ವೀಕ್ ಮಾಡೋದು ಫೇಕ್ ಪ್ರೊಫೈಲ್ಸಿಂದ ಫೇಕ್ ಕಮೆಂಟ್ಸ್ ಮಾಡೋರು ಮಾತ್ರ ವೀಕ್ ಮಾಡೋದು. ಹೆಣ್ಮಕ್ಳನ್ನ ವೀಕ್ ಮಾಡೋದು, ಗಂಡು ಮಕ್ಕಳನ್ನ ವೀಕ್ ಮಾಡೋದು, ಇದೊಂದು ಹೊಸದಾಗಿ ಒಂದು ಸ್ಟಾರ್ಟ್ ಆಗಿದೆ. ಪೇಯ್ಡ್ ಪ್ರಮೋಷನ್ಸು, ಪೇಯ್ಡ್ ಫ್ಯಾನ್ಸು,
ಇದೆಲ್ಲ ನಮಗೆ ನಿಜವಾಗ್ಲೂ ಇಟ್ಸ್ ವೆರಿ ನ್ಯೂ ಟು ಅಸ್. ಪ್ರಮೋಷನ್ಸ್ ಪಿ ಆರ್ ಅಂತಂದರೆ, ನನಗೆ ಯಾರಾದರೂ ಪಿ ಆರ್ ಮಾಡ್ತಾ ಇದ್ದಾರೆ ಅಂದರೆ ನನ್ನನ್ನು ಚೆನ್ನಾಗಿ ತೋರಿಸ್ಬೇಕು, ನನ್ನನ್ನು ನಾನು ಏನು ಒಳ್ಳೇದು ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸ್ಬೇಕು. ಅದನ್ನು ಬಿಟ್ಬಿಟ್ಟು ನನ್ನ ಸುತ್ತಲೂ ಇರೋರು ಏನು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸೋದಲ್ಲ. ದಟ್ ಈಸ್ ನಾಟ್ ಪಿ ಆರ್. ಟ್ರೂ. ಈಗ ನಡೀತಾ ಇರೋದು ಅದು. ಬೇರೆಯವ್ರದ್ದು ಇದು ದೋಣಿನಲ್ಲಿ ಹೇಗೆ ತೂತ್ ಮಾಡೋದು. ಎಕ್ಸಾಕ್ಟ್ಲಿ. ಸೊ ಇವ್ರೇನೋ ತಪ್ಪು ಮಾಡಿಬಿಟ್ರು, ಇವ್ರು ಹಿಂಗೆ ಮಾಡಿಬಿಟ್ರು, ಇವ್ರು ಹಿಂಗೆ ಮಾತಾಡ್ಬಿಟ್ರು, ಇವ್ರಿಗೆ ಅಗೇನ್ಸ್ಟ್ ಮಾತಾಡ್ಬಿಟ್ರು, ಇವ್ರು ತಪ್ಪು ಅಂದ್ಬಿಟ್ಟು ಆ ರೀತಿ ಪ್ರಮೋಟ್ ಮಾಡಿ ಅವ್ರನ್ನ ಕುಗ್ಸೋದು. ಅವ್ರ ಫ್ಯಾಮ್ಲಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಅವ್ರ ಫ್ರೆಂಡ್ಸಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಹೊರಗಡೆ ಬಂದಮೇಲೆ ಅವ್ರ ಲೈಫಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಒಂದಿಷ್ಟೂ ಇರೋದಿಲ್ಲ ತಲೆನಲ್ಲಿ. ಎಲ್ಲೋದ್ರು ಅವರೆಲ್ಲ ಇವಾಗ ಬಿಗ್ ಬಾಸ್ ಮುಗೀತು, ಕೊಟ್ಟಿದ್ದ ಪೇಮೆಂಟ್ ಮುಗೀತು, ಪ್ರೊಫೈಲ್ಗಳು ಸತ್ತೋಯ್ತು. ಹೊರಗಡೆ ಬಂದು ಒಂದು 15 ದಿನದವರೆಗೂ ಒಂದು ಅಷ್ಟು ಆರ್ಭಟ ಇತ್ತು. ಓ ಇವನು ಸರಿಗಿಲ್ಲ, ಓ ಇವಳು ಸರಿಗಿಲ್ಲ, ಓ ಇವನು ಹಿಂಗೆ, ಓ ಅವ್ನು ಹಂಗೆ ಅನ್ನೋದು. ಆ ಪ್ರೊಫೈಲ್ಸ್ ಎಲ್ಲ ಇವತ್ತು ಸತ್ತೇ ಹೋಯ್ತು. ಯಾರು ಅದನ್ನು ಆ್ಯಕ್ಟಿವ್ ಆಗಿಟ್ಟಿಲ್ಲ, ಬಿಕಾಸ್ ಪೇಮೆಂಟ್ಗಳು ಹೋಗಿಲ್ಲ. ವೆರಿ ಕ್ಲಿಯರ್. ಫೇಕ್ ಪ್ರೊಫೈಲ್ಸ್, ಫೇಕ್ ಫ್ಯಾನ್ಸ್, fake promotions. I think it's called gaslighting, no? How you basically induce thoughts ಅನ್ನೋದು. I think what we are trying to discuss here is have ನಿಮ್ಮದೇ ಸ್ವಂತ ಬುದ್ಧಿ ಇಟ್ಕೋಬೇಕು ಆ್ಯಂಡ್ ಡೋಂಟ್ ಬಿ ಸೋ ಇನ್ಫ್ಲೂಯೆನ್ಸ್ಡ್ ಬೈ ವಾಟ್ ಯು ಸಿ ಅನ್ನೋದು. ಐ ಗೆಸ್ ಇನ್ನೊಂದು ಸೋಷಿಯಲ್ ಮೀಡಿಯಾ ಇಸ್ ಲೈಕ್ ವೆರಿ ಇನ್ಫ್ಲೂಯೆನ್ಸಿಂಗ್. 10 ಜನ ಇದನ್ನು ಬುಕ್ಕಲ್ಲ ಇದು ಕಲ್ಲು ಅಂತಂದರೆ, ಓ ಅದು ಕಲ್ಲೇ ಇರ್ಬೋದು, ಮೋಸ್ಟ್ಲಿ ಪೇಂಟ್ ಮಾಡಿದ್ದಾರೆ ಆ ಥರ ಅಂತ ಅನ್ನೊಂದೇ ಅವನಿಗನ್ಸುತ್ತೆ. ಸೋಷಿಯಲ್ ಮೀಡಿಯಾ ಇನ್ನೊಬ್ರು ಬರ್ತಾರೆ, ಅದು ಕಲ್ಲಲ್ಲ ಗುರು, ಅದು ಅದ್ಯಾವುದೋ ಸ್ಪಾಂಜ್. ಐ ಥಿಂಕ್ ಯು ಸೇಯಿಂಗ್ ಡಿಸೀವಿಂಗ್ ಮೆಂಟಾಲಿಟಿ. ಎಕ್ಸಾಕ್ಟ್ಲಿ. ಒಂದು 10 ಜನ ಏನಾದರೂ ಅಂದ್ಬಿಟ್ರೆ 11ನೇವನು ಹೌದು ಅನ್ನೋದು ನಮ್ಮ ಜನರದ್ದು ಮೆಂಟಾಲಿಟಿ ಆಗೋಗಿದೆ. ಇಲ್ಲ ನೋಡೋಣ ಅದು ನಿಜಾನ ಅಲ್ವಾ, ಪ್ರಮಾಣಿಸಿ ನೋಡು, ಅದಿಲ್ಲ, ತುಂಬ ಜನಕ್ಕಿಲ್ಲ. ಆ್ಯಂಡ್ ದಟ್ ಈಸ್ ಹೌ ಐ ಹ್ಯಾವ್ ಕನೆಕ್ಟೆಡ್ ವಿತ್ ಮೈ ಫ್ಯಾನ್ಸ್. ನನಗಿರೋದು ಒಂದಷ್ಟು ಸಣ್ಣ ಗುಂಪಿನ ಜನ, ತುಂಬ ಕಡಿಮೆ ಫ್ಯಾನ್ಸು. ಐ ಕಾಲ್ ದೆಮ್ ಲೈಕ್ ಐ ಹ್ಯಾವ್ ಟೋಲ್ಡ್ ಎವ್ರಿ ಒನ್ ಲಾಟ್ ಆಫ್ ಟೈಮ್ಸ್. ಒಂಥರ ಕಲ್ಟ್ ಫ್ಯಾನ್ಸ್ ನನಗಿರೋದು. ನನ್ನ ಆ್ಯಟಿಟ್ಯೂಡು ಅಥವಾ ನನ್ನ ಥಿಂಕಿಂಗು ಅಥವಾ ನಾನು ಹೇಗೆ ನೋಡ್ತೀನಿ ಒಂದನ್ನು ಆ ರೀತಿ ನೋಡೋರು ಮಾತ್ರ ನನ್ನ ಫ್ಯಾನ್ಸ್ ಇರೋದು. ಐ ಥಿಂಕ್ ಅದು ಯಾವಾಗಲೂ ಹಾಗೆ. ಯಾ, ದೇ ಕ್ಯಾನ್ ಕನೆಕ್ಟ್ ಟು ಯುವರ್ ಥಾಟ್ಸ್. ಎಕ್ಸಾಕ್ಟ್ಲಿ. ದೇ ಆರ್ ಆಲ್ರೆಡಿ ಇನ್ ಯುವರ್ ಪಾತ್. ಎಕ್ಸಾಕ್ಟ್ಲಿ. ಬಿಹೈಂಡ್ ಯು ಅನ್ನೋದು. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್. ಯಾ.